ನೋಡಪ್ಪ, ಒಂದೇ ಒಂದು ಮಾತಲ್ಲಿ ಹೇಳ್ತೇನೆ. ಸಿದ್ದರಾಮಯ್ಯ ಅವ್ರದ್ದು ಅವ್ರಿಗೆ ಅನ್ಯಾಯ ಆಗಿದೆ. ಅವ್ರ ರಾಜಕೀಯ ಬೆಳವಣಿಗೆಯನ್ನು ಭಾಳಷ್ಟು ಜನ ಸಹಿಸ್ತಾ ಇಲ್ಲ, ಷಡ್ಯಂತ್ರ ಮಾಡಿ ಮುಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಟ್ಟಾರೆ ಅರ್ಥ ಅವ್ರದ್ದು. ಈಗ ಅವರು ದೇವರಾಜ್ ಅರಸು ಅವರ ಅವಧಿಯನ್ನು ಮೀರಿ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಆ ಥರ ಅನ್ಯಾಯ, ಆ ಥರ ಆಮಿಷ, ಆ ಥರದ ಷಡ್ಯಂತ್ರ ಮಾಡಿ ಅದರ ಪರಿಣಾಮವಾಗಿ 7 ವರ್ಷ ಮುಖ್ಯಮಂತ್ರಿ ಸ್ಥಾನ ಸಿಗ್ತದೆ ಅಂತಂದರೆ ಬಹುತೇಕವಾಗಿ ಎಲ್ಲರೂ ಕೂಡ ಅಂಥ ಅನ್ಯಾಯ ಷಡ್ಯಂತ್ರ ಆಗಲಿ, ನಾನು ಕೂಡ 7 ವರ್ಷ ಮುಖ್ಯಮಂತ್ರಿ ಆಗಲಿ ಅಂತ ಕೇಳ್ಕೊಳ್ತಾರೆ ಅಷ್ಟೇ. ಈಗ ಅತಿ ಹೆಚ್ಚು ಮುಖ್ಯಮಂತ್ರಿ ಅವಧಿಯನ್ನು ಮಾಡಿದವರೇ ಅನ್ಯಾಯ ಆಗಿದೆ ಅಂತಂದರೆ ಇವತ್ತು ಅವರ ಅವಧಿಯಲ್ಲಿ ಹಿಂದುಳಿದ ವರ್ಗಕ್ಕೆ ಏನಾಗಿದೆ ಅದ್ರ ಲೆಕ್ಕ ಕೊಡಬೇಕು ಅವರು. ಈಗ ಸಿದ್ದರಾಮಯ್ಯ ಅವರು ಲೆಕ್ಕ ಕೊಡೋ ಸ್ಥಾನದಲ್ಲಿದ್ದಾರೆ. ವಿಶೇಷವಾಗಿ ಹಿಂದುಳಿದ ವರ್ಗದವ್ರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಅವರು ಅಕೌಂಟಬಿಲಿಟಿ ಕೊಡಬೇಕು, ಲೆಕ್ಕ ಕೊಡಬೇಕು. ಮತ್ತು ಎರಡನೇದಾಗಿ ಈ SC ಮುಖ್ಯಮಂತ್ರಿ ಮಾಡುವಂಥದ್ದು ಮಾತಾಡ್ತಾರೆ. ಭಾಳ ಹಲವಾರು ವ್ಯಾಖ್ಯಾನ ಬರ್ತಾ ಇದ್ದಾವೆ. ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ, ಮಾದೇವಪ್ಪ ಅವರು ಮಾಡಿದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಈ ಸಿದ್ದರಾಮಯ್ಯ ಮತ್ತು ಮಾದೇವಪ್ಪ ಬಿಡ್ರಿ, ಇವರು ಕಾಂಗ್ರೆಸ್ಸಿಗೆ ಇಂಪೋರ್ಟೆಡ್, ಹೊರಗಡೆಯಿಂದ ಇಂಪೋರ್ಟೆಡ್ ಕಾಂಗ್ರೆಸ್ಸಿಗರು. ಇವರೇನು ಒರಿಜಿನಲ್ ಕಾಂಗ್ರೆಸ್ಸಿಗರಲ್ಲ. ಏನು ಒರಿಜಿನಲ್ ಕಾಂಗ್ರೆಸ್ಸಿಗರು ಬಸವಲಿಂಗಪ್ಪ ಅವರು, ರಂಗನಾಥ್ ಅವರು, ಖರ್ಗೆ ಅವರು, ಹಳೆಯ ಭಾಳಷ್ಟು ಘಟಾನುಘಟಿಗಳು ಈ ಕಾಂಗ್ರೆಸ್ಸನ್ನು ಬೆಂಬಲ ಮಾಡ್ಕೊಂಡು ಬಂದಿದ್ದಾರೆ. ಆ ಜನಾಂಗ ಕೂಡ ಬೆಂಬಲ ಮಾಡ್ಕೊಂಡು ಬಂದಿದೆ. ಇವತ್ತು ದಲಿತರನ್ನ ಮುಖ್ಯಮಂತ್ರಿ ಮೊದಲು ಮಾಡಬೇಕಾಗಿರುವಂಥದ್ದು ಆ ದಲಿತರ ಋಣದಲ್ಲಿರುವಂಥ ಕಾಂಗ್ರೆಸ್ನವ್ರು ಮಾಡಬೇಕು. ಕಾಂಗ್ರೆಸ್ನಲ್ಲಿ ಆಗ್ತಾರೆ ಅಂತ ಹೇಳಕತ್ತಿ 25 ವರ್ಷ ಆಯ್ತು. ಮುಗಿಗೆ ತುಪ್ಪ ಹಚ್ಚೋ ಕೆಲಸ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಕೂಡ ರಾಜಕೀಯ ಬದ್ಧತೆ ಇದ್ದರೆ ಅವರಿಗೆ, ದಲಿತರಿಗೆ ಏನು ಭಿಕ್ಷೆ ಅಲ್ಲ, ಅದು ಹಕ್ಕನ್ನು ಕೊಡಬೇಕು. ಯಾಕಂದರೆ ಅಷ್ಟು 75 ವರ್ಷ ನಿರಂತರವಾಗಿ ಬೆಂಬಲ ಮಾಡಿದ್ದೇ ಕಾಂಗ್ರೆಸ್ನವರು ದಲಿತರನ್ನ. ಅತಿ ಹೆಚ್ಚು ಬೆಂಬಲ ಮಾಡಿರುವಂಥ ಪಕ್ಷದಿಂದ ಅವರು ನಿರೀಕ್ಷೆ ಮಾಡಿದ್ದಾರೆ. ಅದರಿಂದ ಅವ್ರ ಹಕ್ಕನ್ನು ಕೊಡಬೇಕು. ಈ ಥರ ಬರೀ ಬಾಯಿ ಮಾತಿನಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತದೆ ಅಂದರೆ ಮತ್ತೆ ಯಾಕೆ ಮಾಡ್ತಾಯಿಲ್ಲ? ಆದ್ದರಿಂದ ಇದು ಮತ್ತೊಮ್ಮೆ ದಲಿತರಿಗೆ ದಾರಿ ತಪ್ಪಿಸುವಂಥದ್ದು, ಮೂಗು ತುಪ್ಪ ಹಚ್ಚೋ ಕೆಲಸ ನಡೀತದೆ.